ಮೂವಿ ಅಂತೂ ಸೂಪರ್ ಆಗಿದೆ. ಒಳ್ಳೆ ಸೆಂಟಿಮೆಂಟು, ಒಳ್ಳೆ ತುಂಬ ಚೆನ್ನಾಗಿದೆ. ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು. ಮೂವಿ ಮಾತ್ರ ಸೂಪರ್ ಆಗಿದೆ. ಒಳ್ಳೆ ಸೆಂಟಿಮೆಂಟ್ ಇಟ್ಟಿದ್ದಾರೆ. ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ಸೂಪರ್ ಆಗಿದೆ ಮೂವಿ. ಸರ್ ಹೇಗೆ ಅನ್ನಿಸ್ತು ಫಿಲಮ್ ನೋಡಿ ನಿಮಗೆ? ಸೂಪರ್ ಆಗಿದೆ. ಎಲ್ಲ ಇದೆ ಅದರಲ್ಲಿ, ಕಾಮಿಡಿ, ಸೆಂಟಿಮೆಂಟು. ಕನ್ನಡದಲ್ಲಿ ಹೊಸದಾಗಿ ಬಂದಿರೋ ಒಂದು ಒಳ್ಳೆ ಸ್ಕ್ರಿಪ್ಟು, ಡೈರೆಕ್ಷನ್ ರಘು ಅವರಿಗೆ ದಯವಿಟ್ಟು ಎಲ್ಲ ಥಿಯೇಟ್ರಲ್ಲಿ ಬಂದು ನೋಡಬೇಕು. ಇಂಥ ಪಿಕ್ಚರ್ ಬರೋದು ಭಾಳ ಕಷ್ಟ. ಈ ಸಿನಿಮಾನ ಮಿಸ್ ಮಾಡಬಾರ್ದು. ಎಲ್ಲ ಥಿಯೇಟ್ರಿಗೆ ಬಂದು ನೋಡಬೇಕು. ಥ್ಯಾಂಕ್ ಯು ಸೂಪರ್. ಜೀವಿಗಳಿಗೆ ನಮ್ಮಗಳ ಮಧ್ಯೆ ನಮ್ಮ ಸಂಬಂಧ, ಆತ್ಮೀಯತೆ ಹಿಂಗಿರುತ್ತೆ, ಹಿಂಗಿರಬೇಕು ಅನ್ನೋದನ್ನು ತೋರಿಸ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ. ಯಾರು ಮಿಸ್ ಮಾಡ್ಕೊಂಡು ದಯವಿಟ್ಟು ಬಂದು ಚಿತ್ರಮಂದಿರದಲ್ಲಿ ಅದು ಸೆಂಟಿಮೆಂಟ್ ತುಂಬ ಚೆನ್ನಾಗಿದೆ. ತಾಯಿ ಸಂಬಂಧ ಯಾವ ಥರ ಪ್ರಾಣಿ ಇಷ್ಟು ಪ್ರೀತಿ ಮಾಡ್ತಾರೆ ಅದನ್ನು ತೋರಿಸ್ಕೊಂಡಿದ್ದಾರೆ. ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಾಕೇಶ್ ಸರ್ ಆ್ಯಕ್ಟಿಂಗ್ ತುಂಬ ಮುಂಗಾರು ಇವರು ಗಣೇಶ್ ಥರ ಸಾಕ್ರಿಫೈಸ್ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ರಾಕೇಶ್ ಶೆಟ್ಟಿ ಸರ್ ಮೂವಿ ಕಂಪ್ಲೀಟ್ಲಿ ಎಂಗೇಜಿಂಗ್ ಮೂವಿ. ಫ್ರಮ್ ಫಸ್ಟ್ ಸೆಕೆಂಡಿಂದ ಲಾಸ್ಟ್ವರೆಗೂ ಅದು ಕಂಪ್ಲೀಟ್ ಎಂಗೇಜ್ ಆಗಿರುತ್ತೆ. ಎಲ್ಲೂ ಇದಿಲ್ಲ, ಗ್ಯಾಪ್ ಅನ್ನೋದಿಲ್ಲ, ಫ್ಲಾಪ್ ಅನ್ನೋದಿಲ್ಲ. ಓಕೆ, ಫ್ಲಾಲೆಸ್ ಆಗಿ ಹಾಗೆ ನಮ್ಗೆ ಎಂಗೇಜ್ ಮಾಡ್ಕೊಂಡು ಕಂಪ್ಲೀಟಾಗಿ ಮೂವಿ ನಮ್ಮನ್ನು ತರ್ಡಿಂಗ್ ಮಾಡಿ. ಸೆಂಟಿಮೆಂಟ್ಸ್ ಟೂ ಗುಡ್ ಮೂವಿ. ರೀಸೆಂಟಾಗಿ ಬಂದಿರೋಂಥ ಈ ಮೂವಿಯಲ್ಲಿ ಎಲ್ಲ ಫ್ಯಾಕ್ಟರ್ಸು ಯುನೀಕ್ ಆಗಿದೆ, ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ರಘು ಹಾಸನ್ ಸರ್ ಆ್ಯಂಡ್ ಆಲ್ ದ ಆರ್ಟಿಸ್ಟ್ಗಳು. ಹೀರೋ ಆ್ಯಂಡ್ ಹೀರೋಯಿನ್ ವೆರಿ ನೈಸ್. ಹೀರೋಯಿನ್ ಇದು ಹೀರೋಯಿನ್ ನಾರ್ಮಲ್ ಬಾಂಡಿಂಗಿಂತ ಡಿಫ್ರೆಂಟ್ ಬಾಂಡಿಂಗ್ ಇರೋದು. ಈ ಥರ ಮೂವಿ ನಾನು ಆಫ್ ಲೇಟ್ ನೋಡೇ ಇಲ್ಲ. ಇನ್ನೊಂದು ನಾನು ಎಲ್ಲೂ ನೋಡಿಲ್ಲ. ಪಾರ್ಟ್ 1 ಪಾರ್ಟ್ 2 ಇಲ್ಲ, ತುಂಬ ಎಲಿವೇಶನ್ ಇದೆ. ಅದು ಇನ್ನು ರಿಫೈನ್ ಆಗಿದೆ, ತುಂಬ ರಿಫೈನ್ಡಾಗಿ ಮಾಡಿದ್ದಾರೆ. ಐ ಫೀಲ್ ವೆರಿ ಹ್ಯಾಪಿ ಆ್ಯಂಡ್ ಐ ಕಂಗ್ರ್ಯಾಚುಲೇಟ್ ದ ಹೋಲ್ ಟೀಮ್. ಓಕೆ, ಇದು ಫೀಲ್ ಗುಡ್ ಮೂವಿ, ವರ್ತ್ ಟು ವಾಚ್ ಇಟ್. ಥಿಯೇಟರ್ಸ್ ಬಂದು ನೋಡಿ ದಯವಿಟ್ಟು. ಮೇಡಮ್ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಬಂದು ನೋಡ್ಬೋದು, ಮತ್ತು ಮಕ್ಕಳು ನೋಡ್ಬೋದು, ವಯಸ್ಸಾಗಿರೋರು ನೋಡ್ಬೋದು, ಎಲ್ಲರೂ ನೋಡ್ಬೋದು. ಡಾಗ್ ಲವರ್ಸ್ ಅಂತೂ ತುಂಬ ಚೆನ್ನಾಗಿದೆ. ನೋಡೋರಿಗೆ ಬಂದೆಲ್ಲರೂ ನೋಡ್ಬೋದು. ಥ್ಯಾಂಕ್ ಯು. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ಸಿನಿಮಾ ಮಾತ್ರ ಬಿಗಿನಿಂದ ಎಂಡ್ವರೆಗೂ ಆ ಎಮೋಷನ್ಸ್ನ ಕ್ಯಾರಿ ಮಾಡಿರೋದು ಅದು ರಿಯಲಿ ಹ್ಯಾಟ್ಸ್ ಆಫ್ ಹೇಳಬೇಕು ರಘು ಹಾಸನ್ ಮತ್ತು ಟೀಮ್ಗೆ. ಇದು ರಿಯಲಿ ಡಾಗ್ ಲವರ್ಸ್ಗೆ ಒಳ್ಳೆಯ ಸಿನಿಮಾ. ಕಣ್ಣಲ್ಲಿ ನೀರು ಬಂದೇ ಬರುತ್ತೆ. ನನ್ನ ಮಗಳು ಎಷ್ಟೊತ್ತು ಅಂದರೆ ನನಗೆ ಅವಳನ್ನ ಸಮಾಧಾನ ಮಾಡೋಕ್ಕೆ ತುಂಬ ಟೈಮ್ ಹಿಡಿತು. ಸೊ ಡಾಗ್ ಲವರ್ಸ್ ಈ ಸಿನಿಮಾ ಮಿಸ್ ಮಾಡದೆ ನೋಡಬೇಕು. ಥ್ಯಾಂಕ್ ಯು ರಘು ಹಾಸನ್ ಸರ್, ಇಂಥ ಒಂದು ಒಳ್ಳೆ ಸಿನಿಮಾ ಕೊಟ್ಟಿರಾ. ನಾನು ಮತ್ತೆ ಗುಂಡಾಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಏನು ನಿಮಗೆ ಹೇಳು, ಹೆಂಗಿಸ್ತು? ಏನು ಹೇಳ್ಬಿಟ್ಟು ಏನಿಸ್ತು? ಇಷ್ಟ ಆಯ್ತಾ? ಇಷ್ಟ ಆಯ್ತು ಮೇಡಮ್. ಒಳ್ಳೆ ಎಮೋಷನಲ್ ಮೂವಿ ಆಗಿದೆ. ಮೂವಿ ಚೆನ್ನಾಗಿದೆ. ಅಂದರೆ ಎಂಟರ್ಟೈನ್ಮೆಂಟು ಇದೆ. ಫಸ್ಟ್ ಪಾರ್ಟ್ ಬಂದು ಫುಲ್ ಎಮೋಷನಲ್ ತೊಗೊಂಡೋಗಿದ್ದಾರೆ. ನೆಕ್ಸ್ಟ್ ಪಾರ್ಟ್ ಬಂದು ಫುಲ್ ಕಾಮಿಡಿ ಮೂವಿ ಇದೆ. ಎಲ್ಲರಿಗೂ ನೋಡಬೇಕು ಅನಿಸುತ್ತೆ. ಮೂವಿ ಒಂದು ಸಖತ್ತಾಗಿದೆ. ಫಿಲ್ಡ್ ವಿತ್ ಲಾಟ್ ಆಫ್ ಎಮೋಷನ್ಸ್ ಆ್ಯಂಡ್ ಕಾಮಿಡಿ. ಪ್ಲೀಸ್ ನಿಮ್ಮ ಥಿಯೇಟರ್ಸಲ್ಲೇ ನೋಡಿ. OTT ಬರೋರ್ಗೂ ಕಾಯಬೇಡಿ. ಥ್ಯಾಂಕ್ ಯು ಸೊ ಮಚ್. ನೀನು ಈ ಸಿನಿಮಾಲ್ ಮಾಡಿದೆ, ಏನು ಅನಿಸ್ತು? ಇದು ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸು. ಸೊ ನನ್ನ ಈ ಥರ ಸ್ಕ್ರೀನಲ್ಲಿ ನೋಡಿ ನನಗೆ ತುಂಬ ಇಷ್ಟ ಆಯಿತು. ಸೊ ಥ್ಯಾಂಕ್ ಯು. ಪ್ಲೀಸ್ ನಮ್ಮ ಮೂವಿಗೆ ಸಪೋರ್ಟ್ ಮಾಡಿ, ನನಗೆ ಬ್ಲೆಸ್ಸಿಂಗ್ಸ್ ಕೊಡುತ್ತೆ. ಮೂವಿ ತುಂಬ ಚೆನ್ನಾಗಿದೆ ಮತ್ತು ಎಲ್ಲೂ ಬೋರ್ ಆಗಲ್ಲ. ಅಂದರೆ ಮೂವಿ ಮುಗ್ದಿದ್ದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿದೆ. ಎಮೋಷನ್ಸ್ ಇದೆ, ಕಾಮಿಡಿ ಇದೆ, ಎಲ್ಲನೂ ಚೆನ್ನಾಗಿದೆ. ಲಾಸ್ಟಲ್ಲಂತೂ ಒಂದು ಆ ಡಾಗ್ ಬೈಟ್ ಮಾಡೋಕ್ಕೆ ಬರುತ್ತಲ್ಲ, ಇನ್ನೊಂದು ಡಾಗ್ನ, ಆ ಸೀನ್ ಅಂತೂ ತುಂಬ ಮನಮುಟ್ಟಂಗಿದೆ. ಎಲ್ಲರೂ ಹೋಗಿ ದಯವಿಟ್ಟು ಮೂವಿನ ನೋಡಿ. ತುಂಬ ಚೆನ್ನಾಗಿದೆ ಮತ್ತು ವರ್ತ್ ಮೂವಿ. ನೀವು ಪೇ ಮಾಡಿದ್ದಕ್ಕೂ ವರ್ತ್. ಅದು ಮೂವಿ ಚೆನ್ನಾಗಿದೆ, ನೋಡಿ. ಆಲ್ ದ ಬೆಸ್ಟ್ ಟೀಮ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಮೂವಿ. ಎಲ್ಲೂ ಬೋರ್ ಅನಿಸಲ್ಲ. ಮತ್ತು ಒಳ್ಳೆ ಕ್ಯಾರಿ ಮಾಡಿದ್ದಾರೆ ಎಮೋಷನಲ್ ಎಲ್ಲ ಚೆನ್ನಾಗಿದೆ. ಎಲ್ಲರೂ ಬಂದು ನಿಮ್ಮ ನಿಯರೆಸ್ಟ್ ಥಿಯೇಟರಲ್ಲಿ ಮೂವಿ ನೋಡಿ. ಅಂದರೆ ನಗ್ಸೋದು ಅಳಿಸೋದು ಎರಡೂ ಒಂದು ಮೂವಿ ಇದೆ. ಟೋಟಲಿ ಫಿಲಿಮ್ ಸೂಪರ್. ಎರಡೂ ಇದೆ. ನಗ್ಸೋದು ಅಳಿಸೋದು ಇವತ್ತು ಕಷ್ಟ ಇದೆ ಸರ್. ಎರಡೂ ಮಾಡಬೇಕು ಅಂದ್ರೆ ಕಷ್ಟ ಇದೆ. ನಗಿಸ್ತಾರೆ ಇಲ್ಲ ಅಳಿಸ್ತಾರೆ, ಎರಡೂ ಇದರಲ್ಲಿದೆ ಅಂದರೆ ಸಿನಿಮಾ ಸೂಪರ್. ಅದು ಲೆಕ್ಕ ಆಗದಕ್ಕೆ ಹೇಳೋಕ್ಕಾಯ್ತಲ್ಲ. ನಗ್ಸೋದು ಅಳಿಸೋದು ಎರಡೂ ಇದೆ ಸರ್. ತುಂಬ ಚೆನ್ನಾಗಿದೆ ಮೂವಿ, ಮಾತ್ರ ಸೂಪರ್. ಮೂವಿ ಎಲ್ಲರೂ ಹೋಗಿ ಚೆನ್ನಾಗಿದೆ. ನಾನು ಇದರಲ್ಲಿ ಬಂದು ನೋಡ್ತಾ ಇದ್ದೀನಿ ಫಿಲಿಮು.
ಅಳುವು ನಗು ಎರಡೂ ಇದೆ ಅದರಲ್ಲಿ. ಚೆನ್ನಾಗಿದೆ. ಪ್ರಾಣಿಗಳ ಭಾವನೆ ತೋರಿಸಿದ್ದಾರೆ ಅದರಲ್ಲಿ ಒಳ್ಳೆ ರೀತಿಯಲ್ಲಿ. ಪ್ರಾಣಿಗಳು ಏನಿರುತ್ತೆ ಏನಿಲ್ಲ ಮನುಷ್ಯನ ಭಾವ ಮತ್ತು ಪ್ರಾಣಿಗಳ ಭಾವ ಒಕ್ಕಡ್ಕೊಂಡು ಫಿಲಿಮ್ ತೆಗೆದರೆ ಬಂದು ನೋಡೋದು ಚೆನ್ನಾಗಿದೆ. ಡೈರೆಕ್ಷನ್, ಮ್ಯೂಸಿಕ್, ಕ್ಯಾಮ್ರಾ ವರ್ಕ್ ಎಲ್ಲ ತುಂಬ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್. ನಾನು ಮತ್ತು ನಟು. ಮೂವಿ ಅಂತೂ ಸೂಪರಾಗಿದೆ. ಎಮೋಷನ್ನು, ಸೆಂಟಿಮೆಂಟು ಎಲ್ಲನೂ ಇಟ್ಟಿದ್ದಾರೆ ಅದರಲ್ಲಿ. ಒಂದು ಪ್ರಾಣಿನ ಹೆಂಗೆ ಪ್ರೀತಿಸ್ಬೇಕು, ಹೆಂಗೆ ಹಚ್ಕೊಂಡ್ರೆ ಅದನ್ನು ಅವರು ಪ್ರೀತಿಸಿದವ್ರಿಗೆ ಅವ್ರಿಗೆ ಗೊತ್ತಿರುತ್ತೆ, ಆ ಥರ ತೋರಿಸಿದ್ದಾರೆ. ಅದು ಮಾತು ಬರ್ತಿರೋ ಪ್ರಾಣಿನ ನಾವು ಎಷ್ಟು ಪ್ರೀತಿಸ್ಬೇಕು ಅಂತ ಅವ್ರಿಗೆ ಗೊತ್ತು ಮಾಡ್ಕೊಂಡಿದ್ದಾರೆ. ಅವ್ರಿಗೂ ಮನಸ್ಸಿನ ಭಾವನೆ ಇದೆ, ಅದಕ್ಕೂ ಅದು ನಮ್ಮ ಥರನೇ ಹಾಗೆ ನಾವು ತೋರಿಸ್ಕೋಬೇಕು. ಚಿಕ್ಕ ಮಗಳಿಗೆ ಒಂದು ಕ್ಯಾನ್ಸರ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಬಟ್ ಅದು ನೋಡಿದ ತಕ್ಷಣ ರಿಯಲ್ ಫಸ್ಟ್ ಅದು ಆಮೇಲೆ ಗೊತ್ತಾಗಿತ್ತು ಅವ್ರು ಬಿಗ್ ಹಾಕಿದ್ದಾರೆ ಅಂತ. ಮೇಕಪ್ ಮಾಡಿದವ್ರು ಬಟ್ ಅವ್ನು ಬೋಸ್ ಅಂತ ಅನ್ನಿಸ್ತದೆ ಹುಡುಗ, ಚಿಕ್ಕ ಹುಡುಗ, ಅದು ಮಾತ್ರ ಸೂಪರ್. ಬಟ್ ಆ ಭಾವನೆ ಯಾರಿಗೂ ಬರಬಾರ್ದು, ಅವ್ರು ಮುಟ್ಬಾರ್ದಪ್ಪ ನಾನು ಅಂತ ಆ ಭಾವನೆ ಯಾರಿಗೂ ಬರಬಾರ್ದು. ಸೂಪರ್ ಮೂವಿ. ಇನ್ನೊಂದ್ಸಲಿ ಅಲ್ಲ, ಇನ್ನೊಂದ್ಸಲಿನೂ ನೋಡಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡ್ರಿ, ಹಾಗೆ ಹೊಸಬ್ರನ್ನ ಬೆಳೆಸಿ ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ. ಎಮೋಷನಲ್ಲಿ ಸಿನಿಮಾಗಳು ಅಂದರೆ ನಾನು ಭಾಳ ಇಷ್ಟಪಡ್ತೀನಿ. ಎಸ್ಪೆಷಲಿ ನಾನು ಲ್ಯಾಬ್ರಾಡರ್ ನಾಯಿನ ಹಳ್ಳಿನಲ್ಲಿ ಸಾಕಿದ್ದೆ. 9 ವರ್ಷ ಇತ್ತು ಅದು. ಆದರೆ ಅದು ಸಾಯಬೇಕಾದ್ರೆ ಅದು ನಾಯಿ ಕೈಲಿ ಕಚ್ಚಿಸ್ಕೊಂಡ್ಬಿಡ್ತು, ಊರು ನಾಯಿಗಳ ಕೈಲಿ. ಅದು ಹುಷಾರಿಲ್ಲದೇ ಇದ್ದಾಗ ನಮ್ಮಮ್ಮ ಏನೋ ಯಾಕೆಲ್ಲ ನಾಯಿ ಕೈಲಿ ಕಚ್ಚಿಸ್ಕೊಬಂದಿ ಅಂತ ಬಂದುಬಿಟ್ರು. ನಮ್ಮಮ್ಮಗೂ ನಾಯಿಗೂ ಭಾಳ ದೊಡ್ಡ ಕನೆಕ್ಷನ್ ಅಂತ ಅನಿಸ್ತು. ನಮ್ಮಮ್ಮ ಬಂದು ನನ್ನ ಜೊತೆಲಿ ಹಿಂಗೆ ನೋಡೋ ಮುಗಿಸ್ಕೊಂಡು ಹೋಗಿ ಮೇಲೆ ಕೆಳಗಡೆ ಮಲಗಿದ್ದಾನೆ. 3 ದಿವಸ ಆಯಿತು ಬಂದಿಲ್ಲ, ಯಾಕೆ ಕರೆದುಕೊಂಡು ಅಂತ ನಾನು ಹೋಗಿ ಕರೆದೆ, ಬಂತು. ಬಂದಮೇಲೆ ಅದು ಸಾಯೋ ಟೈಮ್ಗೆ ಒಂದು 3 ದಿವಸ ಕಣ್ಣಿಗೆ ಕಾಣಿಸ್ಕೊಂಡಿಲ್ಲ. ಸೇಮ್ ಇದು ಇದನ್ನು ಈ ಸೀನಲ್ಲಿ ತೆಗೆದಿರೋದು ನನಗೆ ಅದು ಭಾಳ ಹೆಚ್ಚಾಯಿತು. ಎಷ್ಟು ವರ್ಷ ಆಯ್ತು ಸರ್? ಇವಾಗಲೇ 14 ವರ್ಷ ಆಯಿತು ಸರ್. ನೆನಪಾಯ್ತು ಮತ್ತೆ ನಿಮಗೆ? ತುಂಬಾ ನೆನಪಾಗ್ಬಿಡ್ತು ಸರ್. ನನ್ನ ತಾಯಿಗೆ ಭಾಳ ಇಷ್ಟ ಸರ್. ಅದು ಅದನ್ನು ಹೇಳ್ಕೊಳಕ್ಕೆ ಆಗೋದಿಲ್ಲ. ತೋರಿಸ್ತೀರಾ ನಿಮ್ಮ ತಾಯಿ? ಖಂಡಿತ ಸರ್. ಮಂಡ್ಯ ಊರು. ಇವತ್ತು ಮೂವಿ ನೋಡೋಕ್ಕೆ ಹೋಗಿದ್ದಾರೆ ಸರ್. ನಮ್ಮ ತಾಯಿ ಭಾಳ ಇಷ್ಟಪಡ್ತಾರೆ. ಸೊ ಡಾಗ್ ಲವರ್ಸ್ಗೆ ಎಷ್ಟು ಕನೆಕ್ಟ್ ಆಗುತ್ತೆ ಅಂದರೆ ಸರ್ ತುಂಬಾ ಕನೆಕ್ಟ್ ಆಗುತ್ತೆ ಸರ್. ಅದು ಫ್ಯಾಮಿಲಿಯಲ್ಲಿ ಒಂದಾಗ್ಬಿಡುತ್ತೆ. ಈಗ ನಾವೇನು ಮಾಡ್ತೀವಿ, ಮನುಷ್ಯರು ಏನಾದ್ರು ಹುಷಾರಿಲ್ಲ ಅಂತಂದರೆ ಮನೆಯಲ್ಲಿ ನೋಡಿ ತುಂಬ ಯಾರನ್ನೋ ಒಬ್ಬರನ್ನ ನಾವು ಜೊತೆಗಿರಬೇಕು ಅಂತ ಅನ್ಕೊತೀವಿ. ಆದರೆ ಪ್ರಾಣಿಗಳು ಹುಷಾರಿಲ್ಲ ಅಂತಂದರೆ ಯಾರನ್ನೂ ಹತ್ರಕ್ಕೆ ಹೋಗೋದಿಲ್ಲ, ದೂರ ಹೊಟ್ಟೋಗ್ಬಿಡ್ತವೆ. ನಾವು ಮನುಷ್ಯ ಆದರೆ ಅಟ್ಲೀಸ್ಟ್ ಯಾರಾದರೂ ಬೇಕಪ್ಪ ನಮಗೆ ಆಸ್ಪತ್ರೆಗೆ ಕರ್ಕೊಂಡೋಗೋದಕ್ಕೆ, ಹಾಸ್ಪಿಟಲ್ಗೆ ಕರ್ಕೊಂಡೋಗೋದಕ್ಕೆ, ನಮ್ಗೆ ನೋಡ್ಕೊಳ್ಳೋದಕ್ಕೆ ಅಂತ. ಆದರೆ ಅವು ಅದನ್ನೆಲ್ಲ ಹೇಳ್ಕೊಳ್ಳೋದೇ ಇಲ್ಲ. ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ದೂರನೇ ಹೊಟ್ಟೋಗ್ಬಿಡ್ತವೆ. ಅದಕ್ಕೂ ನಮಗೂ ಇರೋ ವ್ಯತ್ಯಾಸ ಇದೆ ಸರ್. ಅಷ್ಟೇ. ರಿವರ್ಸಲ್ ಅವರ ಡೈರೆಕ್ಷನಲ್ಲಿ ಮೂವಿ ಚೆನ್ನಾಗಿ ಮೂಡಿ ಬಂದಿದೆ. ಮೂವಿಲಿ ಎಮೋಷನ್ಸು, ಕಾಮಿಡಿ, ಎವ್ರಿಥಿಂಗ್ ಈಸ್ ಫೈನ್ ಆ್ಯಂಡ್ ಪೈಸಾ ಆಲ್ಸೋ. ಏನು ಇಷ್ಟ ಆಯಿತು ಸರ್? ಎಮೋಷನಲ್ ಡ್ರಾಮಾ ಮತ್ತು ಕಾಮಿಡಿ. ತುಂಬ ದಿನ ಆಯಿತು ಫಿಲಮ್ ಚೆನ್ನಾಗಿ ಮಾಡಿದ್ರು ಸರ್. ರಾಕೇಶ್ ಅಡಿಗಾವ್ ಚೆನ್ನಾಗಿ ಮಾಡಿದ್ರು ಆ್ಯಕ್ಟಿಂಗ್. ಎಲ್ಲ ಎಮೋಷನ್ ಇದೆ, ಸೆಂಟಿಮೆಂಟು, ಎಲ್ಲ ಕಾಮಿಡಿ ಎಲ್ಲ ಇದಾಗಿದೆ ಸರ್. ನನ್ನ ಮಗಳು ತುಂಬ ಇಷ್ಟಪಟ್ಟು ಮೂವಿ. ಏನಾಯ್ತು? ಏನು ಇಷ್ಟ ಆಯಿತು? ಹೆಂಗಿದ್ರು? ಆರ್ ಯು ಡಾಗ್ ಲವರ್? ಇಷ್ಟ ಆಯ್ತಾ? ಹತ್ತಿ ಆ ಕಣ್ಣೀರು ಹಾಕ್ತಾ? ಅಳು ಬಂತ? ಕಾಮಿಡಿನ ಎಲ್ಲ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.